ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನಂದ್ರೆ, ಮುಸ್ಲಿಮರು ಯಾಕೆ ಮ್ಯೂಸಿಕ್ ಕೇಳಲ್ಲ? ಇಸ್ಲಾಂನಲ್ಲಿ ಮ್ಯೂಸಿಕ್ ಯಾಕೆ ಹರಾಮ್? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ನೋಡಿ, ಇವಾಗ ಮ್ಯೂಸಿಕ್ ಹೆಂಗಿದೆ ಅಂದ್ರೆ ಎಲ್ ನೋಡಿದ್ರು ಮ್ಯೂಸಿಕ್ ಇದೆ. ಫೋನು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸಿನಿಮಾ, ಕಾರು, ಶಾಪು, ಪಬ್ಬು, ಕ್ಲಬ್ಬು ಎಲ್ಲಾ ಕಡೆ ಇದೆ. ಟೂ ವೀಲರ್ ಅಲ್ಲೂ ಬಂದ್ಬಿಟ್ಟಿದೆ. ಹಾಗಾದ್ರೆ ಒಂದು ಸಿಂಪಲ್ ಕ್ವಶನ್, ನಾವು ಮುಸ್ಲಿಮರು ಯಾಕೆ ಇದರಿಂದ ದೂರ ಇರಲು ಪ್ರಯತ್ನ ಮಾಡ್ತೀವಿ? ಬನ್ನಿ, ಸಿಂಪಲ್ ಆಗಿ ಅರ್ಥ ಮಾಡಕ್ ಟ್ರೈ ಮಾಡ್ತೀನಿ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ಎಲ್ಲಾ ಮುಸ್ಲಿಂ ಮ್ಯೂಸಿಕ್ ಕೇಳಲ್ಲ ಅಂತ ಅಲ್ಲ. ಅನೇಕ ಮುಸ್ಲಿಮರು ಮ್ಯೂಸಿಕ್ ಕೇಳ್ತಾರೆ. ಆದ್ರೆ ಪ್ರಶ್ನೆ ಏನಂದ್ರೆ, ಇಸ್ಲಾಂ ಮ್ಯೂಸಿಕ್ ಬಗ್ಗೆ ಏನ್ ಕಳಿಸುತ್ತದೆ? ಸೊ ಬ್ರದರ್, ಕುರಾನ್ ಅಲ್ಲಿ ಅಲ್ಲಾ ಹೇಳ್ತಾರೆ, ಸೂರ್ಯ ಲುಕ್ಮಾನ್ ವರ್ಸ್ 6 ಅಲ್ಲಿ, ಕೆಲವರು ಜನಗಳು ಅಲ್ಲನ ಮಾರ್ಗದಿಂದ ತಪ್ಪಿಸಲು ಬೇಕಾಬಿಟ್ಟಿ ಮಾತುಗಳನ್ನು ಕಲಿಸುತ್ತಾರೆ, ಮಾತಾಡುತ್ತಾರೆ ಅಂತ. ಈ ಬೇಕಾಬಿಟ್ಟಿ ಮಾತಂದ್ರೆ ಇದನ್ನ ಸ್ವಲ್ಪ ನಮ್ಮ ಸ್ಕಾಲರ್ಸ್, ನಮ್ಮ ದೊಡ್ಡವರು ಏನ್ ಹೇಳ್ತಾರಂತೆ, ಮ್ಯೂಸಿಕ್ ಅದ್ರ ಒಳಗಡೆ ಬರುತ್ತೆ. ಅದು ನಿಮ್ಗೆ ಮ್ಯೂಸಿಕ್ ಹೋಗಿ ಕನೆಕ್ಟ್ ಆಗತ್ತೆ, ಬೇಕಾಬಿಟ್ಟಿ ಮಾತು. ಯಾಕಂದ್ರೆ ನೀವೇ ಮ್ಯೂಸಿಕ್ ಗಳು ಕೇಳಿರ್ಬೋದು, ಏನೋ ಬೇಕಾಬಿಟ್ಟಿ ತರ ಇರತ್ತೆ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ. ಸೊ ಇನ್ನ ಸ್ಪಷ್ಟವಾಗಿ ನಮ್ಗೆ ಏನ್ ಬರುತ್ತಂದ್ರೆ, ನಮ್ಮ ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಗೆ ಏನ್ ಹೇಳ್ತಾರಂದ್ರೆ, ಸ್ವಲ್ಪ ಜನ ನಮ್ಮವ್ರು ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿಗಲ್ ಸೆಕ್ಸ್ ನ, ಎಣ್ಣೆನ, ಮತ್ತೆ ಸಿಲ್ಕ್ ನ, ಮತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನ ಹಲಾಲ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ. ಸೊ ಬೇಸಿಕಲಿ ಇದರಿಂದ ನಮ್ಗೆ ಏನ್ ಕಲ್ಸಿದ್ರೆ, ನೋಡಿ ಇದೆಲ್ಲ ಹರಾಮು. ನಮ್ ನಬಿ ಹೇಳಿದ್ದಾರೆ ಇದೆಲ್ಲ ಹರಾಮ್ ಅಂತ. ಅದೇ ಇಲ್ಲಿಗಲ್ ಸೆಕ್ಸು, ಆಲ್ಕೋಹಾಲು, ಎಣ್ಣೆ, ಆಮೇಲೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋದು ಹರಾಮು. ಆದ್ರೆ ಸ್ವಲ್ಪ ಜನ ಬಂದ್ಬಿಟ್ಟು ಇದನ್ನ ಹಲಾಲ್ ಅಂತ ಯೂಸ್ ಮಾಡ್ತಾರೆ. ಆವಾಗ ನೀವು ಅದನ್ನ ಯೂಸ್ ಮಾಡಬೇಡಿ. ಸೊ ಇದನ್ನ ಯೂಸ್ ಮಾಡಿ ನಮ್ಮ ಸ್ಕಾಲರ್ಸ್ ನಮ್ಗೆ ಏನ್ ಹೇಳ್ತಾರಂದ್ರೆ, ನೋಡಪ್ಪ, ನೀನು ಯಾವ ಮ್ಯೂಸಿಕ್ ಅಲ್ಲಿ ಇದರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ ಆಗಿರತ್ತೋ, ಯಾವ ಸಾಂಗ್ಸ್ ಅಲ್ಲಿ, ಆ ಸಾಂಗ್ಸ್ ನ ಕೇಳಂಗಿಲ್ಲ ನೀವು. ಇನ್ಫ್ಯಾಕ್ಟ್ ನೋಡಿ, ಸಿಂಪಲ್ ಸಾಂಗ್ಸ್ ಬರುತ್ತೆ ನೋಡಿ, ಸೌಂಡ್ ಇರುತ್ತೆ, ಚೆನ್ನಾಗಿ ಸೌಂಡ್ ಇರುತ್ತೆ, ಅದನ್ನ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಒಂದೊಂದು ಕ್ವೆಶನ್, ಯಾಕೆ ಮ್ಯೂಸಿಕ್ ಇಷ್ಟು ಪಾಪ್ಯುಲರ್ ಯೋಚನೆ ಮಾಡಿ. ಯಾಕಂದ್ರೆ ಸೈಕಾಲಜಿಕಲಿ ಅದು ನಮ್ಮ ಎಮೋಷನ್ಸ್ ನ ಮೇಲೆ ಪ್ರಭಾವ ಇದೆ, ಕಂಟ್ರೋಲ್ ಮಾಡುತ್ತೆ. ನೀವೇ ನೋಡಿ, ಇವಾಗ ಹೆಂಗ್ ಅಡಿಕ್ಟ್ ಆಗ್ಸ್ಬಿಟ್ಟಿದೀವಿ ನಾವು ಅಂದ್ರೆ, ಸಂತೋಷ ಆಗ್ಲಿ ಮ್ಯೂಸಿಕ್ ಬೇಕು, ದುಃಖ ಆಗ್ಲಿ ಮ್ಯೂಸಿಕ್ ಬೇಕು, ಪ್ರೀತಿ ಮಾಡ್ಲಿ ಮ್ಯೂಸಿಕ್ ಬೇಕು, ಕೋಪ ಬಂದ್ರೆ ಮ್ಯೂಸಿಕ್ ಬೇಕು. ಮ್ಯೂಸಿಕ್ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ, ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ರೀ, ಇದು ಸಿನಿಮಾ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ ಎಲ್ಲ ಸೇರ್ಕೊಂಡು ಅದನ್ನ ದೊಡ್ಡ ಒಂದು ಮಹತ್ವ ಮಾಡ್ಬಿಟ್ಟಿದ್ದಾರೆ ಮ್ಯೂಸಿಕ್ ನ. ಈಗ ಒಂದು ಪ್ರಶ್ನೆ ನೋಡಿ, ಎಲ್ಲಾ ಸಾಂಗ್ಸ್ಗಳು, ನೀವ್ ಸಾಂಗ್ಸ್ ಕೇಳಿ, ಇವಾಗಿನ ಸಾಂಗ್ಸ್, ಹಳೆ ಸಾಂಗ್ಸ್ ಏನ್ ಪ್ರಮೋಟ್ ಮಾಡತ್ತೆ ನೋಡಿ. ನೀವ್ ರಾಜ್ಕುಮಾರ್ ಸಾಂಗ್ಸ್ ಕೇಳಿ, ಹಳೆ ಸಾಂಗ್ಸ್, ಒಂದು ಆಳಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು, ಆ ಸಾಂಗ್ ಏನ್ ಪ್ರಮೋಟ್ ಮಾಡತ್ತೆ ಹೇಳಿ? ಮೋಟಿವೇಶನ್ ಕೊಡುತ್ತೆ. ತಪ್ಪ, ನಿಂಗೆ ದುಃಖ ಬರುತ್ತೆ, ಸುಖ ಬರುತ್ತೆ, ಕಷ್ಟಗಳು ಬರುತ್ತೆ, ನೀನ್ ಗಿವ್ ಅಪ್ ಮಾಡ್ಬೇಡ, ನೀನ್ ವಿನ್ ಆಗು ಲೈಫ್ ಅಲ್ಲಿ. ಇವಾಗಿನ ಸಾಂಗ್ಸ್ ಏನ್ ಕೇಳ್ಸತ್ತೆ? ಅಲ್ಲಾಡ್ಸು ಅಲ್ಲಾಡ್ಸು ಅಲ್ಲಾಡ್ಸು. ಏನ್ ಅಲ್ಲಾಡ್ಸು? ಏನಿದು? ಏನ್ ಪ್ರಮೋಟ್ ಮಾಡ್ತದೆ? ವಲ್ಗ್ಯಾರಿಟಿ, ಆಲ್ಕೋಹಾಲು, ಡ್ರಗ್ಸು, ಸೆಕ್ಷುವಲ್ ಡಿಸೈರ್ಸ್, ಮೆಟೀರಿಯಲಿಸಮ್, ಈಗೋ ಮತ್ತು ಅರೆಗೆನ್ಸ್. ಆಮೇಲೆ ಬರೀ ಹುಡುಗಿರು ಹುಡುಗಿರು ಹುಡುಗಿರು. ನಾನು ಎಲ್ಲಾ ಸಾಂಗ್ಸ್ ಆ ರೀತಿ ಇದೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಪಾಪ್ಯುಲರ್ ಸಾಂಗ್ಸ್ ಈ ವಿಷಯಗಳನ್ನ ನಾರ್ಮಲ್ ಅಂತ ತೋರಿಸ್ತಾ ಇದೆ. ಸರಿನಾ ಅದು? ಒಂದ್ ಸಾಂಗ್ ನಾನು ಚಿಕ್ಕ ಮಕ್ಕಳಿದ್ರೆ ಕೇಳಂಗಿಲ್ಲ, ನನ್ನಿಂದ ದೊಡ್ಡವರಿದ್ರೆ ಕೇಳಂಗಿಲ್ಲ, ಬರೀ ನನ್ನ ಏಜ್ಗೆ ಕೇಳ್ಬೇಕು ನಾನು. ಹಳೆ ಸಾಂಗ್ಸ್ ಎಲ್ಲ ಫ್ಯಾಮಿಲಿ ಇದೆ ಕೇಳ್ಬೋದಾಗಿತ್ತು. ಆಮೇಲೆ ನೋಡಿ, ಇಸ್ಲಾಂ ಮನಸ್ಸು ಮತ್ತು ಹೃದಯವನ್ನು ರಕ್ಷಿಸಲು ಬಯಸುತ್ತದೆ. ಈಗ ಒಂದು ಸಿಂಪಲ್ ಕ್ವೆಶನ್, ಎಲ್ಲರಿಗೂ 2 ಗಂಟೆ ಸಾಂಗ್ಸ್ ಕೇಳ್ತಾರೆ. ಎಲ್ಲಾರು ನಾ ಎಲ್ಲಾರು ಮಾತಾಡೋಣ, ನಾನು ನೀವಂತಾನೆ ಇಲ್ಲ. ಅದೇ ನೀನು ಬಾಪ ಏನಾದ್ರು ಎಕ್ಸಾಮ್ಗೆ ಓದ್ಕೋ, ಇಲ್ಲಾಂದ್ರೆ ನೀನಾದ್ರೂ ಕುರಾನ್ ಓದು, ಇಲ್ಲಾಂದ್ರೆ ನೀನು ವೇದ ಓದು ಅಂದ್ರೆ ಓದಕ್ ಟೈಮ್ ಇರತ್ತಾ? ನಾವೇ ನಮ್ಮನ್ನು ಕೇಳ್ಕೊಂಡ್ಬೇಕು, ನಾವೇನಿದ್ ಒಳ್ಳೇದ್ ಮಾಡ್ತಾ ಇದೀವಾ? ಯಾವ್ದು ನಮ್ಮ ಹೃದಯಕ್ಕೆ ಹೆಚ್ಚು ಪ್ರಭಾವಿಸಿದೆ, ಯಾವ್ದು ನಮಗೆ ಕಂಟ್ರೋಲ್ ಮಾಡುತ್ತೆ? ಒಳ್ಳೆ ಬುಕ್ಸಾ, ಇಲ್ಲ ಮ್ಯೂಸಿಕಾ? ಇಸ್ಲಾಂ ಈ ವಿಷಯದಲ್ಲಿ ಯೋಚಿಸಲು ನಮ್ಗೆ ಹೇಳುತ್ತೆ. ಈಗ ಕೆಲವು ಕೇಳ್ತಾರೆ, ಯಾಕಪ್ಪ ಇಸ್ಲಾಂ ಸುಂದರ ಧ್ವನಿಗೆ ವಿರುದ್ಧವಾ? ಇಲ್ಲಪ್ಪ. ನೋಡು, ಸುಂದರ ಧ್ವನಿ ಬೇರೆದು. ಸುಂದರ ಧ್ವನಿ ಹೆಂಗೆ? ಎಲ್ಲರೂ ಕೇಳ್ಬೇಕು, ನಿಮ್ ಚಿಕ್ಕ ಮಕ್ಳು, ನಿಮ್ ದೊಡ್ಡವರು, ನಿಮ್ ಫ್ಯಾಮಿಲಿ, ಎಲ್ಲರ ಜೊತೆ ಕೇಳ್ಬೇಕು. ನೋಡಿ, ಅದಕ್ಕೆ ನಮ್ಗೆ ಏನ್ ಹೇಳಿದ್ದಾರೆ, ಒನ್ ಹ್ಯಾಂಡ್ ಡಫ್, ಒನ್ ಸೈಡ್ ಡಫ್. ಇವಾಗ ನೀವು ತಬ್ಲಾ ಇರತ್ತಲ್ವಾ, 2 ಸೈಡ್ ಇರುತ್ತೆ, ನಮ್ಗೆ 1 ಸೈಡ್ ತಬ್ಲಾ ಯೂಸ್ ಮಾಡಿ ಸಿಂಗ್ ಮಾಡಿ, ಖುಷಿ ಇದ್ರೆ ಓಕೆ ಸಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದಾರೆ. ಅದು ಯಾವ ತರ ಸಿಂಗಿಂಗು? ಲೈನ್ಸ್ ರಿಲಿವೆಂಟ್ ಇರಬೇಕು, ಕರೆಂಟ್ ರಿಯಲ್ ಇರಬೇಕು, ನಮ್ಗೆ ಕೆಟ್ಟ ಬುದ್ಧಿ ಹಾಕ್ಬಾರ್ದು, ಅಶ್ಲೀಲ ಇರಬಾರ್ದು. ಅದ್ ಬಿಟ್ಟು ಅಶ್ಲೀಲ ಅದು ಇದು ಇದ್ರೆ ಎಲ್ಲ ಹರಾಮ್ ನಮ್ಗೆ. ಆಮೇಲೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಫ್ ಬಿಟ್ಟು ಬೇರೆ ಏನು ಇರಬಾರ್ದು, ಅದ್ ಬಂದ್ರೆ ನಮ್ಗೆ ಹರಾಮ್, ಅದು ಡೈರೆಕ್ಟ್ ಆಗಿ ನಾವು ಕೇಳಂಗಿಲ್ಲ. ಈಗ ಆ ಇನ್ನ ನಿಮ್ ಮುಂದೆ ನಮ್ಗೆ ಸ್ಕಾಲರ್ಸ್ ಅದೇ ಹೇಳಿರೋದು, ಇದೆಲ್ಲ ನಮ್ಗೆ ಸ್ಕಾಲರ್ಸ್ ಹೇಳ್ತಾರೆ. ಮೆಜಾರಿಟಿ ಆಫ್ ಸ್ಕಾಲರ್ಸ್ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ, ನಾನು ಇವಾಗ ಏನ್ ಹೇಳ್ತೀನಿ ಅದೇ ಹೇಳೋದು ಅವ್ರು.
ನೋಡಪ್ಪ ನಿಮ್ಗೆ ಒಂದ್ ದಬ್ಲದಲ್ಲಿದೆ ಸಾಂಗ್ಸ್ ಇದ್ರೆ ಲಿರಿಕ್ಸ್ ಇದ್ರೆ ಆಯ್ತು ಕೇಳು, ಲಿರಿಕ್ಸ್ ರಿಯಲಿಸ್ಟಿಕ್ ಆಗಿರ್ಬೇಕು, ಲೇಮ್ ಇರಬಾರ್ದು. ಅದ್ ಬಿಟ್ಬಿಟ್ಟು ಏನೋ ಕೆಟ್ಟದ್ ಅಶ್ಲೀಲದೆಲ್ಲ ಇದ್ಬಿಟ್ಟು ವಂಡರ್ಫುಲ್ ಇದ್ರೂ ಕೇಳ್ಬೇಡ ನೀನು, ನೀನ್ ಮ್ಯೂಸಿಕ್ ಕೇಳ್ಬೇಡ. ಆಮೇಲೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಮಾಡಿ ಮ್ಯೂಸಿಕ್ ಮಾಡಿದ್ರೆ ಕೇಳ್ಬೇಡ ಅಂತ. ಈಗ ಉತ್ತರ ಸಿಂಪಲ್ ಬ್ರದರ್. ನಾವ್ ಯಾಕೆ ಮ್ಯೂಸಿಕ್ ಅವಾಯ್ಡ್ ಮಾಡ್ತೀವಿ ಅಂದ್ರೆ, ಕುರಾನ್ ಮತ್ತು ಹದೀಸ್ನ ಎವಿಡೆನ್ಸ್ ಇದೆ ನಮ್ಗೆ. ಕುರಾನಲ್ಲೂ ಹೇಳ್ದೆ, ಹದೀಸಲ್ಲೂ ಹೇಳ್ದೆ, ಅಲ್ಲ ನೆನಪು ಹೆಚ್ಚಿಸಲು, ಹೃದಯದ ಶುದ್ಧತೆಗಾಗಿ, ಕೆಟ್ಟ ಪ್ರಭಾವದಿಂದ ದೂರ ಇರಲು, ಆಮೇಲೆ ನಮ್ಮ ಪ್ರೊಫೆಟ್ ಮೊಹಮ್ಮದ್ ಸುಲ್ಲಾಹ್ ಅವರ ಮಾರ್ಗವನ್ನು ಅನುಸರಿಸಲು. ಬ್ರದರ್, ಇಸ್ಲಾಂ ಸಂತೋಷಕ್ಕೆ ವಿರುದ್ಧ ಅಲ್ಲ, ಸುಂದರ ಧ್ವನಿಗ್ ವಿರುದ್ಧ ಅಲ್ಲ, ಒಳ್ಳೆಯ ಮಾತಿಗೆ ವಿರುದ್ಧ ಅಲ್ಲ. ಆದ್ರೆ ಅಲ್ಲನ ನೆನಪಿನ ದೂರ ಮಾಡುವ ಮತ್ತು ಮನಸ್ಸಿನ ಮೇಲೆ ಕೆಟ್ಟ ಪ್ರಭಾವ ಬರೆಸುವ ವಿಷಯಗಳೆಲ್ಲ ಬಗ್ಗೆ ಅದನ್ನ ವಿರುದ್ಧ ಇರೋದು. ಅದರಿಂದ ಅನೇಕ ಮುಸ್ಲಿಮ್ ಮ್ಯೂಸಿಕ್ ಇಂದ ದೂರ ಇರಲು ಪ್ರಯತ್ನ ಮಾಡ್ತಾರೆ. ಇದೇ ನಿಮ್ಮ ಕ್ವೆಶನ್ ನ ಆನ್ಸರ್ ಬ್ರದರ್. ಹೆಂಗಿತ್ತು ಅಂತ ನೀವು ಕಮೆಂಟ್ಸ್ ಡೆಫಿನೆಟ್ ಆಗಿ ಹೇಳಿ. ಆಮೇಲೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಡೆಫಿನೆಟ್ ಆಗಿ ಕೇಳಿ, ನಾನು ಕನ್ನಡದಲ್ಲಿ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.